ವೆಲ್ಕಮ್ ಟು ಚಂದ್ರಿಕಾ ಪ್ರದೀಪ್ ಯೂಟ್ಯೂಬ್ ಚಾನೆಲ್. ಇವತ್ತು ಟ್ಯೂಸ್ಡೇ. ಇವತ್ತು ನಾವು ನಂಜನಗೂಡಿಂದ ಊರಿಗೆ ಬಂದ್ವಿ. ಈಗ ಆಲ್ರೆಡಿ ಟೈಮ್ ಬಂದು 1:40. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆಯಿಂದ ಬಂದು ನಾನು ಏನೂ ಮಾಡಲಿಲ್ಲ, ಬಿಕಾಸ್ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಮಲ್ಕೊಬಿಟ್ಟಿದ್ದೆ. ಬಟ್ ಇವಾಗ 12:30ಗೆ ನನ್ನ ಹಸ್ಬೆಂಡ್ ಊಟಕ್ಕೆ ಬಂದಿದ್ದರು. ಅವರಿಗೆ ನಾನು ಟೊಮೊಟೊ ಬಾತ್ ಮಾಡಿ ಅವ್ರು ಊಟ ಮಾಡ್ಕೊಂಡು ಹೋದರು. 4 ಡೇಸಿಂದ ಮಾಡಿರೋ ವೀಡಿಯೋಸ್ನೆಲ್ಲ ಎಡಿಟ್ ಮಾಡಿ ಇವತ್ತು ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಎಡಿಟ್ ಮಾಡ್ತಾ ಇದ್ದೆ. ಸೊ ನಾನು ಈ ವ್ಲಾಗ್ ನಿಮಗೆ ರೀಚ್ ಆಗೋಷ್ಟರಲ್ಲಿ ನನಗೆ ಇನ್ನೊಂದು ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ. ಸೊ ಯಾರೆಲ್ಲ ಇನ್ನೂ ಆ ವಿಡಿಯೋನ ನೋಡಿಲ್ಲ, ಹೋಗಿ ನೋಡ್ಕೊಂಡು ಬನ್ನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಅದರಲ್ಲಿ ಫ್ರೈಡೇ, ಸಾಟರ್ಡೆ, ಸಂಡೇ ಮತ್ತು ಮಂಡೇ 4 ದಿನದ್ದು ವ್ಲಾಗ್ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಫ್ರೈಡೇ ನನ್ನ ಬರ್ತ್ಡೇ ವ್ಲಾಗ್, ನೆಕ್ಸ್ಟು ಸಾಟರ್ಡೆ ನಾನು ನಂಜನಗೂಡಿಗೆ ಹೋಗಿದ್ದೆ, ಅದರಲ್ಲಿ ಒಂದು 2-3 ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಸಂಡೇ ಕ್ಯಾಶುವಲ್ ಡೇ ಆಗಿತ್ತು. ನೆಕ್ಸ್ಟು ಮಂಡೇ ನಂಜನಗೂಡು ಜಾತ್ರೆ ಇತ್ತು, ಅದರದ್ದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸ್ವಲ್ಪ ಲೆಂತಿ ವೀಡಿಯೋ ಅದು. ಇಷ್ಟು ದಿನ ನಾನು ಹಾಕಿದ್ದು ವೀಡಿಯೋಸ್ಗಳಲ್ಲಿ ಅದೇ ತುಂಬ ಲೆಂತಿ ಆಗಿರುವಂತಹ ವೀಡಿಯೋ. ನಾನು ಅಂದ್ಕೊಂಡೆ ಅಷ್ಟೊಂದು ವೀಡಿಯೋಸ್ ಏನು ಕ್ಯಾಪ್ಚರ್ ಮಾಡಿರಲ್ಲ ನಾನು ಅಂತ, ಬಟ್ ತುಂಬ ವೀಡಿಯೋಸ್ ಇದೆ. ಸೊ ನಾನು ಅದನ್ನೆಲ್ಲ ಮರ್ಜ್ ಮಾಡಿ ಒಂದು ವ್ಲಾಗ್ ಥರ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಹೋಗಿ ನೀವು ನೋಡ್ಬೋದು. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ನಿಮಗೆ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ನಾನು ಹೇರ್ ಕಟ್ ಮಾಡಿಸಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಫುಲ್ ಶಾರ್ಟ್ ಹೇರ್ ಕಟ್ ಮಾಡಿಸಿದ್ದೀನಿ. ಅದೇ ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೀನಿ ನಾನು ಹೇರ್ ಕಟ್ ಮಾಡಿಸಿದ್ದು. ಸ್ವಲ್ಪ ಅವ್ರು ತುಂಬ ಶೇಪೆಲ್ಲ ಕೊಟ್ಟಿದ್ರು, ಆಲ್ರೆಡಿ ಎಲ್ಲ ಹೋಗ್ಬಿಟ್ಟಿದೆ. ಇಲ್ಲಿಗೆ ಟೊಮೊಟೊ ಬಾತು ಮತ್ತು ಮೊಸರು ಮತ್ತು ಸ್ವಲ್ಪ ಮಿಕ್ಸ್ಚರ್ನ ತೊಗೊಂಡಿದ್ದೆ. ಟೈಮ್ ಆಗಲೇ 4 ಗಂಟೆ. ನಾನು 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ವೀಡಿಯೋ ಎಡಿಟ್ ಮಾಡೋದಕ್ಕೆ. ಎಷ್ಟು ಎಡಿಟ್ಟು ಸುಸ್ತಾಗೋಯ್ತು ನನಗೆ, ಯಾಕಂದರೆ 4 ದಿನದ ವ್ಲಾಗ್ ಅಲ್ವಾ. ಬಂದಿದ್ದೆ ಒಂದು 15 ಮಿನಿಟ್ಸ್ ವೀಡಿಯೋ ಅಷ್ಟೇ, ಬಟ್ ಅದನ್ನು ಎಡಿಟ್ ಮಾಡೋದಕ್ಕೆ, ಥಂಬ್ನೈಲ್ ಪೇಜ್ ಮಾಡೋದಕ್ಕೆ ಎಷ್ಟೊಂದು ಟೈಮ್ ಹಿಡೀತು ಅಂದರೆ ಇಟ್ಸ್ ಆಲ್ಮೋಸ್ಟ್ 2 ಅವರ್ಸ್ ತಗೊಳ್ತು. ಇದೇ ಜಾಗದಲ್ಲಿ ಕೂತಿದ್ದೀನಿ, ಎಡಿಟ್ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು. ಇಷ್ಟೆಲ್ಲ ಎಡಿಟ್ ಮಾಡೋದು, ಇಷ್ಟೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋದು, ಅದಕ್ಕೆ ಏನಾದರೂ ಮಿಸ್ ಆಗಿದರೆ ಅದಕ್ಕೆ ವಾಯ್ಸ್ ಓವರ್ ಕೊಡೋದು, ಎಷ್ಟೊಂದೆಲ್ಲ ಕಷ್ಟ ಇರುತ್ತೆ. ಸುಸ್ತಾಗೋಯ್ತು. ಇವಾಗ ನಾನು ಸ್ವಲ್ಪ ನನಗೆ ನೆಗಡಿ ಆಗಿಬಿಟ್ಟಿದ್ದೆ, ಸ್ಟೀಮ್ ತೊಗೋಬೇಕು. ಸ್ವಲ್ಪ ಸ್ಟೀಮ್ ತೊಗೊಂಡು ಆ್ಯಂಡ್ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇವಾಗ 4 ಗಂಟೆಗೆ. ಹೋಗಿ ನೋಡಿ ಹೇಗಿತ್ತು ಕಮೆಂಟ್ ಮಾಡಿ. ಇಲ್ಲಿ ನಾನು ವಾಯ್ಸಲ್ಲಿ ಮಾತಾಡಿದ್ದೆ, ಬಟ್ ಅದೇನೋ ಕ್ಲಿಯರಾಗಿ ಅಷ್ಟು ಬಂದಿಲ್ಲ. ಅಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಆವಾಗಲೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ಗೆ ಅಂತ ಹೇಳಿದೆ ಅಲ್ವಾ, ಬಟ್ ಎಷ್ಟೇ ಅಪ್ಲೋಡ್ ಮಾಡಿದ್ರೂ ಅದು ಆಗ್ತಾಯಿಲ್ಲ. ಯಾಕೆ ಅಂತಲೇ ಗೊತ್ತಿಲ್ಲ. ಒಂದು 80% ಬರ್ತಾಯಿತ್ತು, ಮತ್ತು 70% ಇದೆ ಅಂತ ಬರ್ತಾಯಿತ್ತು. ಸೊ ಎಷ್ಟು ನೆಟ್ವರ್ಕ್ ಪ್ರಾಬ್ಲಮ್ಮ ಏನು ಅಂತಲೇ ಗೊತ್ತಾಗ್ತಿಲ್ಲ. ಎಷ್ಟು ಪ್ರಯತ್ನ ಪಟ್ಟರು ಅದು ಯೂಟ್ಯೂಬಲ್ಲಿ ಡೌನ್ಲೋಡ್ ಆಗ್ತಾ ಇರಲಿಲ್ಲ, ಅಂದರೆ ಅಪ್ಲೋಡ್ ಆಗ್ತಾ ಇರಲಿಲ್ಲ ವೀಡಿಯೋಸು. ಸೊ ಅದನ್ನೆಲ್ಲ ಹೇಳ್ತಾ ಇದ್ದೆ, ಬಟ್ ವಾಯ್ಸ್ ಮಾತ್ರ ಏನೋ ಕ್ಲಿಯರಾಗಿ ಅಷ್ಟು ಕೇಳಿಸ್ತಾ ಇರಲಿಲ್ಲ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನನ್ನ ರೂಮಿಂದ ಆಚೆ ಕಡೆ ವ್ಯೂ ಈ ಥರ ಕಾಣಿಸುತ್ತೆ. ಅಲ್ಲಿ ಫುಲ್ ಸುತ್ತಮುತ್ತ ಗದ್ದೆ ಮತ್ತು ತೆಂಗಿನ ತೋಟ ಇದೇ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಅದೊಂದು ವೀಡಿಯೋನ ಮಾಡಿಕೊಂಡೆ. ಮತ್ತು ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನನ್ನ ರೂಮಿಗೆ. ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅಪ್ಲೋಡ್ ಆದರೆ ಸಾಕಪ್ಪ. ನಾನದು ನೆವರ್ ಗಿವ್ ಅಪ್ ಅನ್ನೋ ಒಂದು ವಾಲ್ ಡೆಕೋರ್ ತರಿಸಿದ್ದೆ ಮೀಶೋದಲ್ಲಿ. ನಾನು ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಇನ್ನೂ ನೋಡಿಲ್ಲ ಯಾರು ಅಂದರೆ ಹೋಗಿ ನೋಡಿ. ನಿಮಗೆ ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಆಟೋಮೆಟಿಕ್ಕಾಗಿ ಲಿಂಕ್ ನಿಮಗೆ ಜನ್ರೇಟ್ ಆಗುತ್ತೆ. ಬೇಕಾದರೆ ಹೋಗಿ ಶಾಪ್ ಮಾಡಿ. ಚೆನ್ನಾಗಿದೆ ನೋಡಿ. ನಂದು ಫ್ರಂಟ್ ಕ್ಯಾಮ್ರಾ ಅಲ್ವಾ, ಅದಕ್ಕೆ ಕಾಣಿಸ್ತಾ ಇಲ್ಲ. ಒಂದು ನಿಮಿಷ ನೋಡಿ. ನೆವರ್ ಗಿವ್ ಅಪ್.
ವಿಡಿಯೋ ಅಪ್ಲೋಡ್ ಮಾಡ್ತಾ ಮಾಡ್ತಾ ಸಂಜೆ ಆಗೋಯಿತು. ಸಂಜೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದಿದ್ದರು. ಅವರು ಹಾಲು, ಮೊಸರು ಮತ್ತು ತರಕಾರಿ ಎಲ್ಲ ತಂದಿದ್ದರು. ಅದನ್ನೆಲ್ಲ ಎತ್ತಿಡೋಣ ಅಂತ ನೋಡ್ತಾ ಇದ್ದೆ. ಮತ್ತು ಮೆಣಸಿನ್ಕಾಯಿನ ಎಷ್ಟೊಂದು ತಂದಿದ್ರು ಅಂದರೆ ಅವ್ರಿಗೆ ಗೊತ್ತಾಗಲ್ಲ ತರಕಾರಿನೆಲ್ಲ ಎಷ್ಟು ತರಬೇಕು, ಸೊಪ್ಪೆಲ್ಲ ಎಷ್ಟು ತರಬೇಕು ಅಂತ. ಟೊಮೊಟೊ, ಬದನೆಕಾಯಿ, ಮೆಣಸಿನ್ಕಾಯಿ ಎಲ್ಲ ಥರದ ತರಕಾರಿನೂ ತಂದಿದ್ರು. ಅದನ್ನೆಲ್ಲ ಎತ್ತಿಡ್ತಾ ಇದ್ದೆ. ಮತ್ತು ನಾನು ನೈಟ್ಗೆ ಮುದ್ದೆ ಮಾಡ್ಕೊಂಡಿದ್ದೆ. ನನಗೆ ಮುದ್ದೆ ಮಾಡ್ಕೊಂಡಿದ್ದೆ, ನನ್ನ ಹಸ್ಬೆಂಡ್ಗೆ ಚಪಾತಿ ಮಾಡಿದ್ದೆ. ಚಪಾತಿಗೆ ಟೊಮೊಟೊ ಗೊಜ್ಜು ಮಾಡಿದ್ದೆ. ನಾನು ಅದೇ ಟೊಮೊಟೊ ಗೊಜ್ಜಿಗೆ ಮತ್ತು ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ತಿಂತಾಯಿದ್ದೆ. ಇದು ನೆಕ್ಸ್ಟ್ ಡೇ ವ್ಲಾಗು. ನನಗೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ದಿನ ಬಿಟ್ಟು ದಿನ ವ್ಲಾಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಿಕ್ಕ ಚಿಕ್ಕ ವೀಡಿಯೋಸ್ಗಳನ್ನ ಹಾಕೋ ಬದಲು ಈ ಥರ ಲೆಂತಿ ವೀಡಿಯೋಸ್ನ ಹಾಕೋಣ ಅಂತ ಎಲ್ಲನೂ ಮರ್ಜ್ ಮಾಡಿ ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಇವತ್ತು ವೆಡ್ನೆಸ್ಡೇ, ನೆನ್ನೆ ಟ್ಯೂಸ್ಡೇ ಸ್ಟಾರ್ಟ್ ಮಾಡಿದ್ದೆ ವ್ಲಾಗು. ಬಟ್ ಅದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನೆನ್ನೆಯಿಂದನೂ ವೀಡಿಯೋ ಪೋಸ್ಟ್ ಮಾಡ್ತಾನೇ ಇದ್ದೀನಿ, ಅದು ಪೋಸ್ಟ್ ಆಗ್ತಾನೇ ಇಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಏನಿಲ್ಲ, ಇಲ್ಲಿ 5G ನೆಟ್ವರ್ಕ್ ಸಿಗುತ್ತೆ. ಆದ್ರೂ ಯಾಕೋ ಗೊತ್ತಿಲ್ಲ, ಅಪ್ಲೋಡ್ ಆಗ್ತಾಯಿಲ್ಲ. ಅದಕ್ಕೂ ನೆನ್ನೆ ಅಂತೂ 3 ಸಲ ಅಪ್ಲೋಡ್ ಮಾಡಿ 3 ಸಲ ಡಿಲೀಟ್ ಮಾಡಿದ್ದೀನಿ. ನೋಡೋಣ, ಇವತ್ತು ಅಪ್ಲೋಡ್ ಮಾಡಿ ನೋಡ್ತೀನಿ. ಇವತ್ತು ಅಪ್ಲೋಡ್ ಆದರೆ ಆಗಲಿ. ಯಾಕೆ ಏನಾಗಿದೆ ಅಂತ ಗೊತ್ತಿಲ್ಲ. ಆ್ಯಂಡ್ ತುಂಬ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ. ಒಂದೊಂದು ಸಲ ನೆಟ್ವರ್ಕ್ ಇಶ್ಯೂಸಿಂದನೂ ಹಿಂಗಾಗುತ್ತಂತೆ. ಬಟ್ ನಂದು 5G ಸಿಗುತ್ತೆ ಈ ಮನೆಯಲ್ಲಿ. ಬಟ್ ಅದು ಏನಾಗಿದೆ ಅಂತಲೇ ಗೊತ್ತಿಲ್ಲ. ಆ್ಯಂಡ್ ಇದು ಫಸ್ಟ್ ಟೈಮ್ ಅಲ್ಲ, ನಾನು ಲಾಸ್ಟ್ ಟೈಮ್ ನಮ್ಮೂರಲ್ಲಿದ್ದಾಗ ವ್ಲಾಗ್ ಅಪ್ಲೋಡ್ ಮಾಡಬೇಕಾದ್ರೂ ಹಿಂಗೆ ಆಗಿತ್ತು. ಅದಕ್ಕೆ ಏನೋ ನೆಟ್ವರ್ಕ್ ಇಶ್ಯೂ ಅಂತ ಸುಮ್ಮನೆ ಆದೆ. ಈಗ ಆಲ್ರೆಡಿ ಟೈಮು 11 o'clock. ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋದರು. ತಿಂಡಿಗೆ ಇವತ್ತು ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ. ನಾನು ಇವಾಗ ಸ್ನಾನ ಮಾಡಿ ಆ್ಯಂಡ್ ನಾನು ಹೇರ್ ಕಟ್ ಮಾಡಿಸಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಫುಲ್ ಶಾರ್ಟ್ ಹೇರ್ ಕಟ್ ಮಾಡಿಸಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇರ್ ಕಟ್ ಮಾಡಿಸಿರೋದನ್ನ ಅಪ್ಲೋಡ್ ಮಾಡಿದ್ದೀನಿ. ನಾನು ಯಾಕೆ ಹೇರ್ ಕಟ್ ಮಾಡಿಸ್ದೆ ಅಂದರೆ ತುಂಬ ಲೆಂತ್ ಇದ್ದರೆ ಮೇಂಟೈನ್ ಮಾಡೋದು ಕಷ್ಟ ಮತ್ತು ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಹೇರ್ ಕಟ್ ಮಾಡಿಸ್ದೆ ಅಷ್ಟೇ. ಆ್ಯಂಡ್ ನನಗೆ ಈ ಲಾಂಗ್ ಹೇರು ಇಷ್ಟ ಮತ್ತು ಶಾರ್ಟ್ ಹೇರು ಇಷ್ಟ. ಒಂದೇ ಥರ ಹೇರ್ ಇದ್ದರೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಶಾರ್ಟ್ ಹೇರ್ ಮಾಡಿಸ್ದೆ. ಆ್ಯಂಡ್ ಇನ್ನೊಂದು ಏನು ಅಂದರೆ ನಂದು ಸ್ಕಿನ್ ಈ ಥರ ಇರಲಿಲ್ಲ. ಫಸ್ಟು ತುಂಬ ಪಿಂಪಲ್ಸ್ ಇತ್ತು ನನಗೆ, ತುಂಬ ಅಂದರೆ ಫುಲ್ ಫೇಸ್ ಎಲ್ಲ ಹಾಳಾಗಿತ್ತು. ಬಟ್ ಇವಾಗ ನನ್ನ ಸ್ಕಿನ್ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ನಿಮಗೆ ಸ್ಕಿನ್ ಕೇರ್ ರೊಟೀನ್ ಬೇಕು ಅಂತ ಅಂದರೆ ನನಗೆ ಈ ವಿಡಿಯೋಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಸ್ಕಿನ್ ಕೇರ್ ರೊಟೀನ್ ಬೇಕಾದರೆ ಶೇರ್ ಮಾಡ್ತೀನಿ. ತುಂಬ ಹಾಳಾಗಿತ್ತು. ಬೇಕಾದ್ರೆ ನಾನು ಇಲ್ಲಿ ಪಿಕ್ಚರ್ನ ಇನ್ಸರ್ಟ್ ಮಾಡ್ತೀನಿ. ಅಷ್ಟು ಹಾಳಾಗಿತ್ತು ನನ್ನ ಫೇಸು. ಅದಕ್ಕೆ ಸ್ವಲ್ಪ ಡಯಟ್ ಫಾಲೋ ಮಾಡಿ ಮತ್ತು ಸ್ವಲ್ಪ ಪ್ರಾಡಕ್ಟ್ನ ಚೇಂಜ್ ಮಾಡಿ ನನ್ನ ಸ್ಕಿನ್ನ ಸ್ವಲ್ಪ ಇವಾಗ ಬೆಟರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಸ್ಕಿನ್ ಕೇರ್ ರೊಟೀನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಹೇರ್ ಕೇರ್ ರೊಟೀನು ಅಷ್ಟೇ. ನಾನು ಫಸ್ಟು ಒಂದು ಟೈಮು ನಾನು MSc ಓದಬೇಕಾದ್ರೆ ಅನಿಸುತ್ತೆ, MScನ BScನ ಓದಬೇಕಾದ್ರೆ ನನಗೆ ಉದ್ದ ಹೇರ್ ಬೇಕು ಅಂತ ಆಸೆ ಇತ್ತು. ಆವಾಗ ಎಷ್ಟೊಂದು ಹೇರ್ ಕೇರ್ ರೊಟೀನ್ ಮಾಡಿದ್ದೆ. ಅಲೋವೆರಾ ಜೆಲ್ಲು, ಏನೇನೋ ಹೋಮ್ ರೆಮಿಡೀಸ್ನ ನಾನು ಫಾಲೋ ಮಾಡಿದ್ದೆ. ಅದು ಬೇಕು ಅಂದ್ರೂ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಹೇರ್ ಕೇರ್ ರೂಟೀನ್ ಕೂಡ ಮಾಡ್ತೀನಿ. ಇದನ್ನೆಲ್ಲ ಅಲ್ಲೇ ಲೈವಲ್ಲೇ ಮಾತಾಡಿದ್ದೆ. ಬಟ್ ಅದು ತುಂಬ ಡಿಸ್ಟರ್ಬೆನ್ಸಿಂದ ವಾಯ್ಸು ತುಂಬ ಕರೆಕ್ಟಾಗಿ ಕೇಳಲ್ಲ. ಅದಕ್ಕೋಸ್ಕರ ಈ ಥರ ವಾಯ್ಸ್ ಓವರ್ ಕೊಟ್ಟು ಮಾತಾಡ್ತಾ ಇದ್ದೀನಿ. ರೆಡಿ ಎಲ್ಲ ಆದಮೇಲೆ ನಾನು ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೆ. ಪೂಜೆ ಮಾಡಬೇಕಾದ್ರೆ ನನಗೆ ಅಷ್ಟೊಂದು ವಿಡಿಯೋ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾಡಿದ್ದೀನಿ ಅಷ್ಟೇ. ಬಿಸಿಲು ವಾ, ಎಷ್ಟು ಬಿಸಿಲು ಅಂದರೆ ಕಂಡುಬಿಡೋಕ್ಕಾಗಲ್ಲ, ಅಷ್ಟು ಬಿಸಿಲು. ಸ್ಕ್ರೀನ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಅಲ್ಲಿ ಕೂತ್ಕೊಂಡು ಫಿಲಮ್ ನೋಡ್ತೀನಿ ಇವಾಗ. ಬಿಕಾಸ್ ನನ್ನ ಹಸ್ಬೆಂಡ್ ಬರೋದು ಇನ್ನು 5:30ಗೆ ಬರೋದು ಅವರು. ಅಲ್ಲಿವರೆಗೂ ನಾನು ಏನು ಮಾಡಲಿ. ಸೊ ಇನ್ನೊಂದು ಫೋನ್ ಇದೆ ನನ್ನ ಹತ್ರ. ಇದು ನನ್ನ ಹಸ್ಬೆಂಡು ಹಳೆ ಫೋನು. ಆ ಫೋನಲ್ಲಿ ಯಾವುದಾದ್ರೂ ಚೆನ್ನಾಗಿರೋ ಮೂವಿನ ಡೌನ್ಲೋಡ್ ಮಾಡಿಕೊಂಡು ನೋಡ್ತೀನಿ. ಅದಕ್ಕೂ ಮುಂಚೆ ಗ್ಯಾಸೆಲ್ಲ ಆಫ್ ಮಾಡಿದ್ದೀನ ನೋಡ್ಕೊಬಿಡ್ತೀನಿ. ಬಿಕಾಸ್ ಒಬ್ಬಳೇ ಅಲ್ವಾ ಇರೋದು, ಸ್ವಲ್ಪ ಭಯ. ನೀಟಾಗಿ ಗ್ಯಾಸೆಲ್ಲ ಆಫ್ ಮಾಡಿಕೊಂಡು ಕಿಟಕಿ ಬಾಗಿಲೆಲ್ಲ ತೆಕ್ಕೋತೀನಿ. ಸೊ ನೀಟಾಗಿ ಎಲ್ಲ ಕ್ಲೋಸ್ ಮಾಡಿಬಿಡ್ತೀನಿ. ಯಾವುದಾದ್ರೂ ಚೆನ್ನಾಗಿರೋ ಮೂವಿ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ.
ಮಧ್ಯಾಹ್ನ ಅಡುಗೆ ಊಟ ಎಲ್ಲ ಆದಮೇಲೆ ನಾನು ಯಾವುದಾದ್ರೂ ಫಿಲಮ್ ನೋಡ್ತೀನಿ, ಇಲ್ಲ ಯೂಟ್ಯೂಬ್ ಚಾನಲಲ್ಲಿ ಯಾವುದಾದ್ರೂ ಯೂಟ್ಯೂಬ್ ವೀಡಿಯೋಸ್ನ ನೋಡ್ತೀನಿ. ಯಾಕಂದರೆ ಕೆಲವೊಂದು ಸಲ ವೀಡಿಯೋ ಏನಾದರೂ ಎಡಿಟ್ ಮಾಡೋದಿಲ್ಲ ಅಂದರೆ ನಾನು ಫ್ರೀ ಇರ್ತೀನಲ್ಲ, ಆವಾಗ ಈ ಥರ ಯಾವುದಾದ್ರೂ ಮೂವೀಸ್ನ ನೋಡ್ತೀನಿ. ಇದು ಬಂದು ಸಂಜೆ ನಾನು ನೈಟ್ಗೆ ಆಗೋವಂಥ ಸಾಂಬಾರನ್ನ ಸಂಜೆನೇ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ನೈಟು ಸಾಂಬಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ. ನಾವು ಊಟ ಮಾಡೋದು ಲೇಟ್ ಆದರೆ ಮಲ್ಕೊಳ್ಳೋದು ಲೇಟ್ ಆಗಿಬಿಡುತ್ತೆ. ಮಲ್ಕೊಳ್ಳೋದು ಲೇಟ್ ಆದರೆ ಮತ್ತೆ ಮಾರ್ನಿಂಗ್ ತುಂಬ ಬೇಗ ಎದ್ದೇಳೋದಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಬೇಗನೆ ಸಾಂಬಾರು ಮಾಡ್ತಾಯಿದ್ದೀನಿ. ಒಂದು 4:30 ಹಂಗೆ ಸಾಂಬಾರು ಮಾಡ್ಕೊಬಿಟ್ಟೆ ಸಂಜೆ. ಆ ಸಾಂಬಾರಿಗೆ ನನಗೆ ಸ್ವಲ್ಪ ಜ್ವರ ಇತ್ತಲ್ವ, ನೆಗಡಿ ತಲೆನೋವು ಜ್ವರ ಇತ್ತಲ್ಲ, ಅದಕ್ಕೆ ಮೆಣಸಿನ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮೆಣಸಿನ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಇಲ್ಲಿ ಇಂಡಕ್ಷನ್ ಸ್ಟವ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಗೆ ಎಲ್ರಿಗೂ ಗೊತ್ತು ಇವಾಗ ಸ್ವಲ್ಪ ಸಿಲಿಂಡರ್ ಪ್ರಾಬ್ಲಮ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಆದಷ್ಟು ನಾನು ಸ್ಟವಲ್ಲಿ ಮಾಡೋದಕ್ಕೇ ಟ್ರೈ ಮಾಡ್ತೀನಿ. ನೋಡಿ, ಈಗ ಸಾಂಬಾರೆಲ್ಲ ಆಯಿತು. ನಾನು ಸಾಂಬಾರೆಲ್ಲ ಮಾಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದಿದ್ದರು. ಆಲ್ರೆಡಿ 5:30 ಆಗಿತ್ತು. ಸೊ ನಾನು ಮತ್ತು ನನ್ನ ಹಸ್ಬೆಂಡು ಇಲ್ಲಿ ಮುಂದೆಗಡೆ ನಮ್ಮ ಮನೆ ಹತ್ರ ಟೆರೆಸಲ್ಲಿ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ. ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಹೋಗೋಣ ಅಂತ ಬಂದ್ವಿ. ನೀವು ನೋಡ್ತಾ ಇರ್ಬೋದು ಅಲ್ಲಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. ನಮ್ಮ ಮನೇಲಿ ಒಂದು ಬೆಸ್ಟ್ ಬೆನಿಫಿಟ್ ಅಂದರೆ ನಮ್ಗೆ ಇದೇನೆ. ನಮ್ಮ ಮನೆ ಹತ್ರ ನಿಂತ್ಕೊಂಡು ನೋಡಿದ್ರೆ ಇಲ್ಲಿ ಗದ್ದೆಗಳಾಗಿರ್ಬೋದು, ತೆಂಗಿನ ತೋಟ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಸಂಜೆಯಲ್ಲಿ ಹೋಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ನಾನು ನೈಟ್ಗೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ನಾನು ಮುದ್ದೆನ ಇಂಡಕ್ಷನಲ್ಲೇ ಮಾಡ್ತಾಯಿದ್ದೀನಿ. ಬಿಕಾಸ್ ಇಬ್ರಿಗೆ ಅಲ್ವಾ, ಅಷ್ಟೊಂದೇನು ಟೈಮ್ ಹಿಡಿಯಲ್ಲ ಅಂದ್ಬಿಟ್ಟು ನಾನು ಇಂಡಕ್ಷನ್ ಸ್ಟವಲ್ಲೇ ಮಾಡ್ತಾಯಿದ್ದೀನಿ. ಸೊ ನಂಗೆ ಮೊದಲು ಮುದ್ದೆ ಮಾಡ್ತಾಯಿದ್ದೆ. ನಂಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಅನ್ನೋ ಥರ ಅಲ್ಲ. ಫಸ್ಟು ನಮ್ಮ ಅಜ್ಜಿ ಇದ್ದರು, ನಮ್ಮ ಅಜ್ಜಿಗೆ ಆವಾಗವಾಗ ನಾನು ಮುದ್ದೆ ಮಾಡಿಕೊಡ್ತಾ ಇದ್ದೆ. ಹಾಸ್ಟೆಲಿಂದ ರಜಕ್ಕೇನಾದರೂ ಊರಿಗೆ ಬಂದಾಗ ನಮ್ಮ ಅಪ್ಪನ ಅಮ್ಮ ಇದ್ದರು, ನಮ್ಮ ಅಜ್ಜಿ, ಅವ್ರಿಗೆ ನಾನು ಮುದ್ದೆ ಮಾಡಿಕೊಡ್ತಾ ಇದ್ದೆ. ಅದರಿಂದ ನನಗೆ ಮುದ್ದೆ ಮಾಡೋದೇನು ಅಷ್ಟು ಬರಲ್ಲ ಅಂತಿಲ್ಲ. ಸ್ವಲ್ಪ ಮುದ್ದೆ ಮಾಡೋದೆಲ್ಲ ಪ್ರಾಕ್ಟೀಸ್ ಆಗಿದೆ. ಮುದ್ದೆ ಎಲ್ಲ ಮಾಡಾದ್ಮೇಲೆ ಇಲ್ಲಿ ಆಮ್ಲೆಟ್ ಹಾಕ್ತಾಯಿದ್ದೆ. ಈ ಮುದ್ದೆಗೆ ಏನಾದರೂ ಸೈಡ್ಸ್ ಇರಬೇಕಲ್ವ, ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಆಮ್ಲೆಟ್ ಹಾಕೋತಾ ಇದ್ದೆ. ನಾನು ಈವ್ನಿಂಗೆ ಸಾಂಬಾರು ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಬೇಗನೆ ಊಟ ಆಯಿತು ನಮಗೆ. ಆಲ್ಮೋಸ್ಟ್ ಆಲ್ 7:30ಗೆ ನಾವು 7:30, 7:45ಗೆ ಊಟ ಮಾಡಿ ಮುಗಿಸ್ಕೊಂಡ್ವಿ. ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದೆ ನಾನು ಮಾರ್ನಿಂಗ್ ರೋಟೀನ್ ಹೇಗಿರುತ್ತೆ, ಆಫ್ಟರ್ನೂನ್, ನೈಟ್ ರೋಟೀನ್, ಈ ಥರ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.